ಇಲ್ಲಿಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಅಶೋಕಶಿಲಾ ಗವಿಮಠ ಬಿಟ್ಟರೆ ಮಸ್ಕಿ. ಬ್ರಹ್ಮಲಿಪಿಯಲ್ಲಿದ್ದಾವೆ. ಸೊ ಆತ ಕಳಿಂಗ ಯುದ್ಧ ಆದ ನಂತರ ಜ್ಞಾನೋದಯ ಆಗುತ್ತೆ ಗೌತಮ್ ಬುದ್ಧಿಗೆ. ಅಶೋಕನಿಗೆ ಯಾವಾಗ ಜ್ಞಾನೋದಯ ಆಗಿ ಬುದ್ಧಿಸಮ್ ಸೇರ್ತಾನೆ. ಯಾಕಂದರೆ ಸಾವಿರಾರು ಜನ ಒಂದು ಯುದ್ಧದಲ್ಲಿ ಸಾವನ್ನಪ್ಪಿದಾಗ ಅದು ಬಗ್ಗೆ ಆತಗೆ ಇದಾಗುತ್ತೆ, ಮನವರಿಕೆ ಆದಾಗ ಆತ ಅದನ್ನೆಲ್ಲ ಬಿಟ್ಟು ಸನ್ಯಾಸಿ ಸ್ವೀಕರಿಸ್ತಾನೆ. ಅದರೆಲ್ಲ ಅದ್ರಿಟ್ಟಿದ್ದಾರೆ. ಅವೆಲ್ಲ ತಾನು ಎಲ್ಲಿಂದ ಎಲ್ಲಿಗೆ ಹೋದ, ಹಿಂಗೆ ಧರ್ಮ ಪ್ರಚಾರ ಮಾಡ್ಕೊತ. ಸೊ ಗವಿಮಠ ಹಿಂಭಾಗ ಕಲ್ಲಿನ ಆಶ್ರಯದಲ್ಲಿದೆ, ಅಲ್ಲೆಲ್ಲ ಪ್ರೊಟೆಕ್ಟ್ ಮಾಡಿದ್ದಾರೆ. ಇವಾಗ ಇನ್ನೊಂದು ಮಸ್ಕಿ ಅಶೋಕಶಿಲಾ ಶಾಸನ, ಅಲ್ಲಿ ನೋಡ್ಬೋದು. ಸರ್ ಅಲ್ಲಿ ಒಂದು ನಾಲೆ ಕಾಣಿಸುತ್ತಲ್ಲ, ಅದು ಯಾವುದು? ಅದು ತುಂಗಭದ್ರಾ ಎಡದಂಡೆ ಕಾಲುವೆ. ಅದು ಅಪ್ ಟು ಅದು ತುಂಗಭದ್ರಾ ಡ್ಯಾಮ್ನಿಂದ ಬರುತ್ತೆ. ಸೊ ತುಂಗಭದ್ರಾ ಡ್ಯಾಮ್ನಲ್ಲಿ 3 ಕೆನಾಲ್ ಬರ್ತವೆ, ಲೆಫ್ಟ್ ಬ್ಯಾಂಕ್ ಮತ್ತು ರೈಟ್ ಬ್ಯಾಂಕ್. ಸೊ ಇದು ಎಡದಂಡೆ ಮತ್ತು ಬಲದಂಡೆ. ಸೊ ಇದು ಎಡದಂಡೆ ಕಾಲುವೆ. ಸೊ ಇದು ಕನಿಷ್ಠ ಆಲ್ಮೋಸ್ಟ್ ಒಂದು 140ರಿಂದ 50 ಕಿಲೋಮೀಟರ್ವರೆಗೆ ಹೋಗುತ್ತೆ, ಅಪ್ ಟು ರಾಯಚೂರುವರೆಗೆ ಹೋಗುತ್ತೆ. ಸೊ ರಾಯಚೂರುವರೆಗೆ ಇದು ನೀರಾವರಿಗೋಸ್ಕರ ಮತ್ತು ನೀರು ಕುಡಲಿಕ್ಕೆಲ್ಲ ಯೂಸ್ ಮಾಡ್ಕೊತಾರೆ. ಅಂದರೆ ಇದು ಮಾಡಿ ಇತ್ತೀಚೆಗೆ ಮಾಡಿದೆ, ಎಷ್ಟು ವರ್ಷ? ಇಲ್ಲ, ಇದೆಲ್ಲ ಸ್ವತಂತ್ರ ಸಮಯದಲ್ಲಿ. ಯಾಕಂದರೆ ಡ್ಯಾಮ್ ಏನಿದೆಲ್ಲ ತುಂಗಭದ್ರಾ ಡ್ಯಾಮ್ ಈ ಬ್ರಿಟಿಷರ ಕಾಲದಲ್ಲಿ. ಸೊ 1942ರಲ್ಲಿ ಅವಾಗ ಅದು ಕನ್ಸ್ಟ್ರಕ್ಷನ್ ಬೇಸ್ ಸ್ಟಾರ್ಟ್ ಆಗುತ್ತೆ. ಸೊ ತದನಂತರ ಸ್ವತಂತ್ರ ನಂತರ ಅರೌಂಡ್ 1951-52ರಲ್ಲಿ ಆ ಡ್ಯಾಮ್ ಕಂಪ್ಲೀಟ್ ಆಗುತ್ತೆ. ಆವಾಗ ಒಂದು ಅಗ್ರಿಮೆಂಟ್ ಆಗುತ್ತೆ. ಸೊ ಅಗ್ರಿಮೆಂಟ್ ಏನಪ್ಪ ಅಂದರೆ ಅವಾಗ ಆಂಧ್ರ ಪ್ರದೇಶವರಿಗೆ ಮತ್ತು ನಮ್ಮ ಕರ್ನಾಟಕದವರಿಗೆ ಅದು ಅಗ್ರಿಮೆಂಟ್ ಆಗುತ್ತೆ. ಸೊ ಅದರಲ್ಲಿ ಈ ಯಾವ ಥರ ಅಗ್ರಿಮೆಂಟ್ ಆ ಥರ ಅಗ್ರಿಮೆಂಟ್ ಆಗುತ್ತೆ. ಸೊ ಅವರಿಗೆ ಅರೌಂಡ್ 60% 2 ಕೆನಾಲ್ಸ್ ಎಲ್ಲ ಆಂಧ್ರ ಹೋಗುತ್ತೆ. ಸೊ 40% ಎಲ್ಲ ಅಪ್ ಟು ರಾಯಚೂರುವರೆಗೆ ಹೋಗುತ್ತೆ. ಅವಾಗಲೇ ಡ್ಯಾಮ್ ಕಟ್ಟಿದ್ರಲ್ಲ, ಅವಾಗಲೇ ನಾಲೆನೂ ಕಟ್ಟಿದ್ದು. ಹೌದು, ಇದೆಲ್ಲ ರೆಡಿ ಜೊತೆಗೆ ನಾಲೆ ಕಟ್ಕೊಂಡ್ರು. ಅವಾಗೆಲ್ಲ ಡ್ಯಾಮ್ ಕಟ್ಟಿದ ತಕ್ಷಣ ನಾಲೆಗಳು ಕಟ್ಕೊಂಡ್ರು. ಮತ್ತು ಅಲ್ಲೆಲ್ಲ ಚಿಕ್ಕ ಡ್ಯಾಮ್ಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ನಾವು ನಿನ್ನೆ ಸಣ್ಣಾಪುರ ರಿಸರ್ವ್ ಅಂತಿದೆ, ಸಣ್ಣಾಪುರ ಲೇಕ್ ಅಂತಿದೆ, ಅಲ್ಲೆಲ್ಲ ಜನ ಒಂದು ಚಿಕ್ಕ ಡ್ಯಾಮ್ ಕಟ್ಕೊಂಡು ಅದೇ ನೀರು ಇಲ್ಲಿ ಬರೋದು. ತುಂಗಭದ್ರಾ ನದಿ ಈ ನಾಡಿನ ಜೀವನದಿ, ಅಫ್ಕೋರ್ಸ್ ಈ ಭಾಗದ ಜನರು. ಹೌದು. ಈ ಡ್ಯಾಮ್ ಇರೋದ್ರಿಂದನೇ ಇವೆಲ್ಲ ನೀರಾವರಿ ಸೌಲಭ್ಯಗಳಿದ್ದಾವೆ. ಇಲ್ಲದ್ರೆ ಡ್ಯಾಮ್ ಇಲ್ಲದ್ರೆ ಇದು ಕೂಡ ಡ್ರೈ ಲ್ಯಾಂಡ್ಗಳು, ಮಳೆನೇನ ಅವಲಂಬಿತರಾಗಿರ್ತಿದ್ರು ಅವಾಗೆಲ್ಲ.